ಈಗ ಹುಲಿಕೆರೆ ಗ್ರಾಮದಲ್ಲಿ ಪ್ರಚಾರವನ್ನು ನಡೆಸಿದ ನಂತರ ಈಗ ಬೆಳಗೊಳದತ್ತ ಸಾಗ್ತಾ ಇದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜೊತೆಗೆ ಈಗ ಸಾಕಷ್ಟು ಕಾರ್ಯಕರ್ತರು ಕೂಡ ಬರ್ತಿರುವಂಥದ್ದು. ಒಂದು ರೀತಿಯಾಗಿ ಹಬ್ಬದ ವಾತಾವರಣ. ಸಾಮಾನ್ಯವಾಗಿ ಸಿನಿಮಾ ತಾರೆಗಳು ಬಂದಾಗ ಜನಗಳು ಬರುವುದು ಸಾಮಾನ್ಯ, ಆದರೆ ಸುಮಲತಾ ಅಂಬರೀಶ್ ಅವರಿಗೆ ಸಾಥ್ ಕೊಟ್ಟಿರೋದ್ರಿಂದ ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಕಾರ್ಯಕರ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ದರ್ಶನ್ ಅವರು ಬಂದಿರೋದು ಒಂದು ರೀತಿ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳಲ್ಲೂ ಕೂಡ ಜನ ಈಗ ದರ್ಶನ್ ಅವರನ್ನ ನೋಡೋದಕ್ಕೆ, ಜೊತೆಗೆ ಪ್ರಚಾರದಲ್ಲಿ ಏನೇನು ಮಾತಾಡ್ತಾರೆ ಇದನ್ನು ಕೇಳೋದಕ್ಕೆ ಸಾಕಷ್ಟು ಜನ ಬರ್ತಿದ್ದಾರೆ. ಒಟ್ಟು 20 ಹಳ್ಳಿಗಳಲ್ಲಿ, ಮಂಡ್ಯದ 20 ಹಳ್ಳಿಗಳಲ್ಲಿ ಈಗಾಗಲೇ ಹುಲಿಕೆರೆಯಲ್ಲಿ ಪ್ರಚಾರವನ್ನು ನಡೆಸಿದ್ರು. KRSನ ಅರಳಿಕಟ್ಟೆ ಸರ್ಕಲ್ನಿಂದ ಏನು ಪ್ರಚಾರ ಆರಂಭ ಆಯಿತು. ಹುಲಿಕೆರೆ ಗ್ರಾಮವನ್ನು ದಾಟಿ ಈಗ ಬೆಳಗೊಳದತ್ತ ಸಾಗ್ತಾ ಇದೆ. ಅದಾದ ನಂತರ ಇನ್ನೂ ಹಲವಾರು 15ಕ್ಕಿಂತ ಹೆಚ್ಚು ಹಳ್ಳಿಗಳಿಗೆ ಇವತ್ತು ಹಳ್ಳಿಗಳಿಗೆ ಭೇಟಿ ನೀಡಿ ಅಲ್ಲಿ ಮತಯಾಚನೆ ಮಾಡ್ತಿದ್ದಾರೆ. ಇವತ್ತು ಏಪ್ರಿಲ್ 18ಕ್ಕೆ ಚುನಾವಣೆ ಇದೆ. ಅದರಲ್ಲಿ ಕಹಳೆ ಊದುವಂತ ರೈತನ ಗುರುತಿಗೆ ನಿಮ್ಮ ಒಂದು ವೋಟ್ ಇರಲಿ. ಅದೇ ರೀತಿಯಾಗಿ ಸುಮಲತಾನವರು 4 ಜನ ಇದ್ದಾರೆ. ಸುಮಲತಾ ಅಂಬರೀಶ್ ಅವರನ್ನು ಹೊರತುಪಡಿಸಿ ಇನ್ನೂ 3 ಜನ ಇದ್ದಾರೆ. ಇದ್ರ ಬಗ್ಗೆ ಯಾವುದೇ ಗೊಂದಲ ಬೇಡ. ಮನೆಯಲ್ಲಿರುವಂಥ ಯುವಕರು ಯುವತಿಯರು ವಯಸ್ಸಾದಂಥವರಿಗೆ ಅದನ್ನು ತಿಳಿಸಿ ಅಂತ ಕೂಡ ದರ್ಶನ್ ಅವರು ಮಾತನಾಡಬೇಕಾದ್ರೆ ತಿಳಿಸಿದ್ರು. ಇನ್ನು ಅಂಬರೀಶ್ ಅವರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ರು. ಅವರ ಕೊಡುಗೆ ಯಾವ ರೀತಿಯಾಗಿ ಅವರು ಸಂಸದರಾಗಿದ್ದಾಗ ಎಲ್ಲವನ್ನೂ ಕೂಡ ಯಾವುದನ್ನು ಲೆಕ್ಕಿಸದೆ ಎಲ್ಲವೂ ಕೂಡ ಮಂಡ್ಯನೇ ಅಂತ ಹೇಳಿ ಅವರು ಬಂದಿದ್ದಂಥದ್ದನ್ನು ಈಗ ನೋಡ್ತಾ ಇದ್ರಿ. ಹಳ್ಳಿಯ ರಸ್ತೆಯಿಂದ ಈಗ ಮೇನ್ ರೋಡ್ಗೆ ಬಂದಿದೆ. ಈ ರೀತಿಯಾಗಿ ಅವರ ಜೊತೆಗೆ ಬೈಕ್ನಲ್ಲೂ ಕೂಡ ಸಾಕಷ್ಟು ಕಾರ್ಯಕರ್ತರು ಒಂದು ರೀತಿಯಾಗಿ ದರ್ಶನ್ ಅವರು ಬಂದ ನಂತರ ಅಂಬರೀಶ್ ಅವರೇ ಬಂದ ಹಾಗೆ ಒಂದು ಜೂನಿಯರ್ ಅಂಬರೀಶ್ ಅಂತಾನೆ ಏನು ಕರೀತಾರೆ ದರ್ಶನ್ ಅವ್ರನ್ನ, ಆ ಒಂದು ಹುರುಪು ಹುಮ್ಮಸ್ಸು ಈಗ ಕಾಣ್ತಾ ಇದೆ. ಆರಕ್ಷಕ ಸಿಬ್ಬಂದಿ ಕೂಡ ಸಾಕಷ್ಟು ಕಾನೂನು ಸುವ್ಯವಸ್ಥೆಯನ್ನು ಕೂಡ ಪಾಲನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಕಾರ್ಯಕರ್ತರು ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗಿದೆ. ಸದ್ಯಕ್ಕೆ ನೀವು ನೋಡ್ತಾ ಇದ್ರೆ ಅಲ್ಲಿ ಒನ್ ವೇ ಟ್ರಾಫಿಕ್ ಅನ್ನು ಕೂಡ ಮಾಡಲಾಗಿದೆ ಸದ್ಯಕ್ಕೆ. ಯಾಕಂದ್ರೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ. ಇನ್ನೊಂದು ಕಡೆ ಪ್ರಚಾರದ ಒಂದು ರ್ಯಾಲಿ ರೀತಿಯಾಗಿ ಅಂದ್ರೆ ಹೋಗ್ತಾ ಇದ್ದಾರೆ ಹಳ್ಳಿಯಿಂದ ಹಳ್ಳಿಗೆ. ಹುಲಿಕೆರೆಯಿಂದ ಈಗ ಮುಂದಿನ ಹಳ್ಳಿಯತ್ತ ದರ್ಶನ್ ಅವರ ಪ್ರಚಾರ ಸಾಗ್ತಾ ಇದೆ. ಇದೀಗ ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರಿ. ಯಜಮಾನನ ಯಾತ್ರೆ ಇವತ್ತು ಪ್ರಚಾರ ಆಗ್ತಿರೋದು. ಸುಮಲತಾ ಅವರು ಕೂಡ ಮಾತನಾಡ್ತಾ ಹೇಳಿದ್ರು, ಎಲ್ಲ ವಿಚಾರದ ಬಗ್ಗೆ ನಾವು ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ, ಎಲ್ಲದಕ್ಕೂ ಕೂಡ ರಿಯಾಕ್ಟ್ ಮಾಡೋದು ಟೈಮ್ ಇಲ್ಲ ಅಷ್ಟು, ಜೊತೆಗೆ ಅಷ್ಟೊಂದು ತಾಳ್ಮೆನೂ ಇಲ್ಲ ಸದ್ಯಕ್ಕೆ ಅಂತ, ಬೇಕಾದಷ್ಟು ಕೆಲಸ ಇದೆ ನಾವು ಮಾಡೋದು ಅಂತ ದರ್ಶನ್ ಅವರು ಕೂಡ ಅದೇ ಮಾತನ್ನು ಹೇಳ್ತಾ ಇದ್ರು. ಈಗ ಮಂಡ್ಯದ 20 ಹಳ್ಳಿಗಳಲ್ಲಿ ಇವತ್ತು ಯಜಮಾನನ ಯಾತ್ರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಂಡ್ಯದಲ್ಲಿ ಹೇಳಿ ಕೇಳಿ ಬಹಳಷ್ಟು ಅಭಿಮಾನಿಗಳ ಸಂಖ್ಯೆ ಇದೆ. ನೀವಲ್ಲಿ ಗಮನಿಸ್ತಾ ಇರ್ಬೋದು ಅವರ ತೆರೆದ ವಾಹನ ಏನಿದೆ ಅದರ ಹಿಂಬದಿಯಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ವಾಹನಗಳು ಅವ್ರನ್ನ ಫಾಲೋ ಮಾಡ್ತಿದ್ದಾವೆ. ಈ ರೀತಿಯಾಗಿ ದರ್ಶನ್ ಅವರ ಎಂಟ್ರಿಯ ನಂತರ ಮಂಡ್ಯದಲ್ಲಿ ಒಂದು ರೀತಿ ಪ್ರಚಾರ ಇನ್ನೊಂದು ಲೆವೆಲ್ಗೆ ಹೋಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬಹಳಷ್ಟು ಹುರುಪು ಹುಮ್ಮಸ್ಸು ಕಾರ್ಯಕರ್ತರಲ್ಲಿ ಕಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಇನ್ನೇನು ನಾಳೆ ನಾಡಿದ್ರಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಬರುವಂಥ ನಿರೀಕ್ಷೆ ಅಂತ ಸುಮಲತಾ ಅವರು ಹೇಳ್ತಾ ಇದ್ರು. ಈ ರೀತಿಯಾಗಿ ಒಂದು ಕಡೆ ಉಪೇಂದ್ರ ಅವರು ಕೂಡ UPP ಪಕ್ಷದ ದಿವಾಕರ್ ಗೌಡ ಪರವಾಗಿ ಅವರು ಕೂಡ ಬಂದಿದ್ದಾರೆ. ಈ ರೀತಿ ಮಂಡ್ಯದಲ್ಲಿ ಎಲ್ಲ ಕಡೆ ಸ್ಟಾರ್ಗಳದ್ದೇ ರಂಗು. ಸಕ್ಕರೆ ನಾಡಿನಲ್ಲಿ ಸದ್ಯಕ್ಕೆ ದರ್ಶನ್ ಅವರ ಪ್ರಚಾರ ನಡೀತಾ ಇದೆ. ಅವರ ಜೊತೆಗೆ ಇನ್ನು ರವಿಕಿಶನ್ ಅವರು ಕೂಡ ಏನು ನಟರು ಅವರು ಕೂಡ ಇದ್ರು. ಈ ರೀತಿಯಾಗಿ ಮಂಡ್ಯದ ಲೋಕಲ್ ಲೀಡರ್ಗಳು ಅವರು ಕೂಡ ಸಾಥ್ ಕೊಡ್ತಾ ಇರೋದು. ಪ್ರತಿ ಗ್ರಾಮಕ್ಕೆ ಹೋಗಿ ಮೈಕ್ ಮೂಲಕ ಅನೌನ್ಸ್ಮೆಂಟ್ ಆಗ್ತಿದೆ, ಕಹಳೆ ಊದುವಂಥ ರೈತನ ಮತಕ್ಕೆ ನೀವು ಚಿಹ್ನೆಗೆ ನೀವು ಮತ ಹಾಕಿ ಅಂತ. ಮಂಡ್ಯದಲ್ಲಿ ಐರಾವತನ ದರ್ಶನ. ಅದೇ ರೀತಿಯಾಗಿ ಇದೇ ರೀತಿ ಎಷ್ಟು ಅಭಿಮಾನಿಗಳು ಬಂದಿದ್ದಾರೆ, ಅದುಗಳು ಎಷ್ಟು ವೋಟ್ ಆಗಿ ಕನ್ವರ್ಟ್ ಆಗುತ್ತೆ, ಇದೆಲ್ಲವೂ ಕೂಡ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಏಪ್ರಿಲ್ 16ರವರೆಗೆ ದರ್ಶನ್ ಅವರು ನಿರಂತರವಾಗಿ ಬೇರೆ ಬೇರೆ ಹಳ್ಳಿಗಳಿಗೆ, ಇವತ್ತು 20 ಹಳ್ಳಿಗಳು ಫಿಕ್ಸ್ ಆಗಿದ್ದಾವೆ. ಅದೇ ರೀತಿಯಾಗಿ ನಾಳೆಯಿಂದ ಬೇರೆ ಬೇರೆ ಹಳ್ಳಿಗಳಿಗೂ ಕೂಡ ದರ್ಶನ್ ಅವರು ಅಲ್ಲಿ ಹೋಗ್ತಾರೆ, ಪ್ರಚಾರವನ್ನು ನಡೆಸ್ತಾರೆ. ಹಾಗಾಗಿ ಸುಮಲತಾ ಅವರಿಗೆ ಒಂದು ರೀತಿಯಾಗಿ ಆನೆ ಬಲ ಬಂದಂತಾಗಿದೆ ಅಂತಲೇ ಹೇಳ್ಬೋದು. ಆದರೆ ಪ್ರಮುಖವಾದಂಥ ಪ್ರಶ್ನೆ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಸೇರಿದಂತೆ ಅನೇಕ ಒಂದಷ್ಟು ಆರೋಪಗಳು ಅಂದರೆ ವಾಗ್ದಾಳಿಗಳು ನಡೆಸ್ತಾ ಇದ್ರು. ಜೋಡೆತ್ತುಗಳೆಲ್ಲ ಬೇರೆ ಬೇರೆ ರೀತಿಯಾಗಿ ಮಾತುಗಳು ಕೇಳಿಬಂದು. ಆದರೆ ಇದಕ್ಕೆ ಯಾವುದೇ ರೀತಿಯಾದಂಥ ರಿಯಾಕ್ಷನ್ ಕೊಡೋದಿಲ್ಲ. ಅವ್ರು ಹೇಳೋರು ಹೇಳ್ಕೊಂಡು ಹೋಗಲಿ ಅಂತ ದರ್ಶನ್ ಅವ್ರು ಹೇಳ್ತಾ ಇದ್ರು. ನೀವೆಲ್ಲರೂ ಕೂಡ ವೋಟ್ ಮೂಲಕ ತೋರಿಸಿ, ಅದೇ ರೀತಿಯಾಗಿ ಅದೇನೋ ಡಿಬಾಸ್ ಅಂತ ಕೂಡ ಹೇಳ್ತಾ ಇದ್ರು. ಇದೇನು 6.5 ಕೋಟಿ ಜನ ಕೊಟ್ಟಿದ್ದ ಅಂತ ಈ ರೀತಿಯಾಗೆಲ್ಲ ಕೆಲವೊಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಎಲ್ಲ MMPN ಕಾಲೋನಿ ಮತದಾರ ಬಂಧುಗಳಿಗೆ ರೈತ ಹೋಗುತ್ತಿರುವ ಕಾಳೆ ಗುರುತಿಗೆ ಅತಿ ಹೆಚ್ಚು ಮತವನ್ನು ಅವ್ರಿಗೆ ಕೈ ಏಟಾಗಿದೆ, ದಯವಿಟ್ಟು ಅನ್ನು ಸಹಕರಿಸಬೇಕು. ನಡೀರಿ ನಡೀರಿ ದೊರಗೊಳ
ಓಯ್ ಬುಡ ಇವತ್ತು ಅರಳಿಕಟ್ಟೆ ಸರ್ಕಲ್ ಕೆಆರ್ಎಸ್ನಿಂದ ಆರಂಭವಾದಂತಹ ಪ್ರಚಾರ ದರ್ಶನ್ ಅವರದು ಈಗ ಮುಂದುವರಿತಾ ಇದೆ. ಹುಲಿಕೆರೆಯನ್ನ ದಾಟಿ ಈಗ ಬೆಳಗೊಳದತ್ತ ಸಾಗಿರೋದು. ನಂತರ ಮಂಟಿ, ಮೊಗರಹಳ್ಳಿ, ಪಂಪ್ ಹೌಸ್ ಹೊಸಹಳ್ಳಿ, ಆನಂದೂರು, ಪಾಲ್ಹಳ್ಳಿ, ನಗುನಹಳ್ಳಿ, ಚಂದಗಾಲು, ಹೊಸೂರು ಈ ರೀತಿಯಾಗಿ ಇಷ್ಟೆಲ್ಲ ಹಳ್ಳಿಗಳಿಗೆ ಪ್ಲಾನ್ ಮಾಡಿದ್ದಾರೆ. ಜೊತೆಗೆ ಮಧ್ಯಾಹ್ನದ ನಂತರ ಮೇಳಾಪುರ, ಹೆಬ್ಬಾಡಿ ಹುಂಡಿ ಈ ಎಲ್ಲ ಕಡೆ ಪ್ರಚಾರ ನಡೆಯುತ್ತೆ. ಹಾಗಾಗಿ 20 ಹಳ್ಳಿಗಳು ಇವತ್ತು ಫಿಕ್ಸ್ ಆಗಿದ್ದಾವೆ. ಜೊತೆಗೆ 16ನೇ ತಾರೀಕು ಏನು ಏಪ್ರಿಲ್ 18ಕ್ಕೆ ಚುನಾವಣೆ ಇದೆ, ಅದಕ್ಕೂ 2 ದಿನ ಹಿಂದೆ 16ಕ್ಕೆ ಅಲ್ಲಿವರೆಗೂ ಕೂಡ ದರ್ಶನ್ ಅವರು ಇಲ್ಲಿ ಗ್ರೌಂಡ್ ಒಂದು ಪ್ರಚಾರವನ್ನು ನಡೆಸ್ತಾರೆ. ಆ ಮೂಲಕ ಪ್ರತಿ ಹಳ್ಳಿಗಳು ಕೂಡ ತೆರಳಿ ದರ್ಶನ್ ಅವರು ಸುಮಲತಾ ಅವರ ಪರವಾಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತಿದ್ದಾರೆ, ಅವರ ಪರವಾಗಿ ಪ್ರಚಾರವನ್ನು ಮಾಡ್ತಾರೆ. ನಂತರ ಚಿಕ್ಕ ಅಂಕನಹಳ್ಳಿ, ಹಂಪಾಪುರ, ಹುರಳಿ, ಕ್ಯಾತನಹಳ್ಳಿ ಎಲ್ಲೂ ಕೂಡ ಮಧ್ಯಾಹ್ನದ ನಂತರ ಪ್ರಚಾರ ಇರುತ್ತೆ. ಆ ಮೂಲಕ ಇವತ್ತಿನಿಂದ ಸುಮಲತಾ ಅವರ ಪರವಾಗಿ ಸ್ವತಂತ್ರ ಅಭ್ಯರ್ಥಿಯ ಪರವಾಗಿ ಏನು ನಂಬರ್ ಕ್ರಮ ಸಂಖ್ಯೆ 20 ಅಲ್ಲಿ ಸಿಕ್ಕಿದೆ ಅವರಿಗೆ, ಅದರ ಪರವಾಗಿ ಆ ಚಿಹ್ನೆ ಕಹಳೆ ಓದುವಂಥ ರೈತನ ಚಿಹ್ನೆಯ ಪರವಾಗಿ ಅಲ್ಲಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಅವ್ರ ಜೊತೆ ಸಾಕಷ್ಟು ಕಾರ್ಯಕರ್ತರು ಕೂಡ ಸಾಥ್ ಕೊಟ್ಟಿರೋದು. ನಾನೀಗಾಗಲೇ ಹೇಳ್ತಿದ್ದ ಹಾಗೆ ಸಾಕಷ್ಟು ಹಳ್ಳಿಗಳಿಗೆ ಈಗಾಗಲೇ ಫಿಕ್ಸ್ ಆಗಿದೆ. ಈಗಾಗಲೇ ಹುಲಿಕೆರೆಯನ್ನು ದಾಟಿ ಬೆಳಗೊಳ, ನಂತರ ಮಂಟಿ, ಮೊಗರಹಳ್ಳಿ ನೀವೇನಾದರೂ ನೋಡ್ತಾ ಇದ್ರೆ ಮಂಡ್ಯದ ಜನತೆ ಇಲ್ಲೆಲ್ಲ ಪ್ರಚಾರ ಇರುತ್ತೆ. ಪಂಪ್ ಹೌಸ್ ಹೊಸಹಳ್ಳಿ, ಆನಂದೂರು, ಪಾಲಹಳ್ಳಿ, ಇನ್ನು ನಗುವನಹಳ್ಳಿ ಅಲ್ಲೂ ಕೂಡ ಪ್ರಚಾರವನ್ನು ನಡೆಸ್ತಾರೆ. ಸುಮಲತಾ ಅಂಬರೀಶ್ ಅವರು ಕೂಡ ಮಾತನಾಡ್ತಾ ಹೇಳ್ತಿದ್ರು, ಇವತ್ತಿನಿಂದ ದರ್ಶನ್ ಅವರು ಏಪ್ರಿಲ್ 1ರಿಂದ ಪ್ರಚಾರವನ್ನು ಆರಂಭ ಮಾಡಿದ್ದಾರೆ. ಅವರ ಸಿನಿಮಾದ ಒಂದಷ್ಟು ಶೆಡ್ಯೂಲ್ಗಳನ್ನು ಅಡ್ಜಸ್ಟ್ ಮಾಡಿಕೊಂಡು ಮಾತನಾಡಿಕೊಂಡು ಒಂದಷ್ಟು ಡೇಟ್ಗಳನ್ನು ಕೊಟ್ಟಿರ್ತಾರೆ. ಅದರ ಬಗ್ಗೆ ಕೂಡ ಒಂದು ಶೆಡ್ಯೂಲನ್ನು ಅಡ್ಜಸ್ಟ್ ಮಾಡ್ಕೊಂಡು ಈಗ ಬಂದಿರೋದು. ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಪರವಾಗಿ ದರ್ಶನ್ ಅವರು ಹುಲಿಕೆರೆ ಗ್ರಾಮದ ನಂತರ ಬೆಳಗೊಳಕ್ಕೆ ಹೋಗೋದು, ನಂತರ ಅಲ್ಲಿಂದ ಮಂಟಿ, ಮೊಗರಹಳ್ಳಿ ಮುಂದಿನ ಶೆಡ್ಯೂಲ್ಗಳು. ಹಾಗಾಗಿ ದರ್ಶನ್ ಅವರು ಒಟ್ಟು 20 ಜಿಲ್ಲೆಗಳಲ್ಲಿ ಇವತ್ತು ಪ್ರಚಾರವನ್ನು ನಡೆಸ್ತಾ ಇರೋದು. ಒಂದು ರೀತಿಯಾಗಿ ಈಗಾಗಲೇ ಹೇಳ್ತಿದ್ದ ಹಾಗೆ ಹೊಸ ಹುರುಪನ್ನು ತಂದಿದೆ. ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಪ್ರಚಾರವನ್ನು ನಡೆಸಿದ್ದಾರೆ. ಇತ್ತ ಸ್ಟಾರ್ ಪ್ರಚಾರಕರ ಜೊತೆಗೆ ಸುಮಲತಾ ಅಂಬರೀಶ್ ಅವರ ಪರವಾಗಿ ಪ್ರಚಾರ ನಡೀತಾ ಇದೆ. ನಮಸ್ಕಾರ. ಎಲ್ಲರೂ ನೋಡ್ತಾ ಇದ್ದೀರಾ. ಹೋಗೋಣ ಒಂದೊಂದು 2 ನಿಮಿಷ ಬಿಡ, ಆಮೇಲೆ ಮಾತಾಡ್ತೀರ. ಇದೇ 18ನೇ ತಾರೀಕು ಲೋಕಸಭಾ ಚುನಾವಣೆ ಇದೆ. ಈಗ ನಾವಿಲ್ಲಿ ನಿಂತ್ಕೊಂಡು ಯಾರ ಬಗ್ಗೆ ನಾವೇನೂ ಮಾತಾಡಲ್ಲ, ಎಲ್ಲರೂ ಮಾತಾಡ್ತಿದ್ದಾರೆ, ನಾವು ಮಾತಾಡಲ್ಲ. ಆದ್ರೆ ನೀವು ಕೊಡೋ ಒಂದೊಂದು ಓಟು, ಅವತ್ತು ಬರೋ ಒಂದು ಫಲಿತಾಂಶ, ಯಾರು ಏನೇನ್ ಮಾತಾಡಿದ್ರು ಅದಕ್ಕೆಲ್ಲ ಉತ್ತರ ಆಗ್ಬೇಕು ಅಂತ ಅಷ್ಟೇ ನಾನು ಕೇಳ್ಕೊಳ್ತೀನಿ. ನಿಮ್ಮ ಸೇವೆ ಮಾಡೋದಕ್ಕೆ ಖಂಡಿತ ಏನು ಆಕ್ಚುಲಿ ಅಮ್ಮನಿಗೇನು ಬಂದು ಇದ್ ಮಾಡ್ಬೇಕು ಅದ್ ಮಾಡ್ಬೇಕಂತಲ್ಲ, ಅಪ್ಪಾಜಿ ಮಾಡಿರೋ ಕೆಲಸನ ಪೂರ್ಣಗೊಳಿಸ್ಬೇಕನ್ನೋದೊಂದೇ ಆಸೆ ಅವ್ರಿಗೆ. ನಿಜವಾಗ್ಲೂ ಅವ್ರಿಗೇನು ಅಧಿಕಾರದ ದಾನೂ ಇಲ್ಲ, ಅದ್ರ ಮೋಹನೂ ಇಲ್ಲ. ಯಾಕಂದ್ರೆ ಅವ್ರು 3 ಸಲ MLA ಆಗಿದ್ರೆ, MP ಆಗಿದ್ರೆ, ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು, ಎಲ್ಲ ಅಧಿಕಾರ ನೋಡಿದಾರ ಅವರು. ಆದ್ರೆ ಅವತ್ತು ಒಂದು ದಿನ ಇಲ್ಲಿ ನಡೆದಿದ್ದ ಕಾವೇರಿ ಗಲಾಟೆಗೆ ಅಲ್ಲಿಂದ ರಾಜೀನಾಮೆ ಕೊಟ್ಬಿಟ್ಟು ಬಂದ್ರು. ಅವತ್ತು ನೀವು ಅರ್ಥ ಮಾಡ್ಕೋಬೇಕು, ಅವ್ರ ಅಧಿಕಾರದ ದಾಹ ಅಂತೂ ಇಲ್ವೇ ಇಲ್ಲ ಅಂತೇಳಿ. ಆದ್ರಿಂದ ಈ ಸಲ 18ನೇ ತಾರೀಕು ಕ್ರಮ ಸಂಖ್ಯೆ 20. ಈಗ ಇಲ್ಲ ಅಮ್ಮ ಅಂತಿದ್ರೆ ಯಾರಿಗೂ ಗೊತ್ತಾಗಲ್ಲ, ಅದಕ್ಕೋಸ್ಕರ ಸುಮಲತಾ ಎ ಕ್ರಮ ಸಂಖ್ಯೆ 20 ಸೌಂಡ್ ಇರ್ಬೇಕಣ. ಆದ್ರಿಂದ ದಯವಿಟ್ಟು 18ನೇ ತಾರೀಕು ಇಲ್ಲಿ ವಯಸ್ಸಾದವರು ಇದ್ದಾರೆ, ದಯವಿಟ್ಟು ಮನೇಲಿರೋ ಎಲ್ಲ ಯಂಗ್ಸ್ಟರ್ಸ್ ಗಳನ್ನು ಕರ್ಕೊಂಡೋಗಿ ಅವ್ರಿಗೆ ಕ್ರಮ ಸಂಖ್ಯೆ ತೋರಿಸಿ ಅವ್ರಿಗೆ ಬಹುಮತದಿಂದ ಜಯಶೀಲರಾಗಿ ಮಾಡ್ಬೇಕು ಅಂತ ಹೇಳಿ ಎಲ್ಲರ ಹತ್ರ ನಮ್ ಕಳ್ಕಳಿ ಪ್ರಾರ್ಥನೆ. ಇಷ್ಟ ಹೋಗ್ಲಿ
ಸರ್ ಡಿಗ್ರೈನ್ ಮಾಲ್ತೇಶ್ ಕರೀತಾವ್ರಲ್ಲ, ಹಾಂ ಸರ್. ಮಾಲ್ತೇಶ್ ಇದೀಗ ಮಂಡ್ಯದ ಹುಲಿಕೆರೆಯಿಂದ ಬೆಳಗುಳದತ್ತ ಸಾಗ್ತಾ ಇದೆ ಪ್ರಚಾರ. ಅದೇ ರೀತಿಯಾಗಿ ಅಲ್ಲಿ ದರ್ಶನ್ ಅವರು ಮಾತನಾಡ್ತಾ ಹಲವಾರು ವಿಚಾರಗಳನ್ನು ಹೇಳ್ತಾ ಇದ್ರು ಗುರುತಿನ ಬಗ್ಗೆ. ಜೊತೆಗೆ ಕ್ರಮ ಸಂಖ್ಯೆಯಲ್ಲಿ ಒಂದಷ್ಟು ಗೊಂದಲ ಆಗ್ಬೋದು, ಅದರ ಬಗ್ಗೆ ಕೂಡ ಮಾತನಾಡ್ತಾ ಇದ್ರು. ಸಾಕಷ್ಟು ಪೊಲೀಸ್ ಬಂದೋಬಸ್ತಿನ ಜೊತೆಗೆ ಪ್ರಚಾರದ ಒಂದು ಯಾತ್ರೆ ಸಾಗ್ತಾ ಇದೆ. ಇವತ್ತಿನಿಂದ ದರ್ಶನ್ ಅವರ ಪ್ರಚಾರ ಆರಂಭವಾಗಿರೋದು. ಮತದಾರರ ಮನವನ್ನು ಗೆಲ್ಲೋದಕ್ಕೆ ಫೀಲ್ಡ್ಗೆ ಇಳಿದಿದ್ದಾರೆ ಐರಾವತ. ಮಂಡ್ಯದಲ್ಲಿ ಇದೀಗ ಅಂಬರೀಷ್ ಅವರ ಒಂದು ಕೆಲವೊಂದು ವಿಚಾರಗಳನ್ನು, ನೆನಪುಗಳನ್ನು ಮೆಲುಕು ಹಾಕ್ತಲೇ ದರ್ಶನ್ ಅವರು ಅಲ್ಲಿ ಸಾಗ್ತಾ ಇರೋದು. ಅವರು ಕೊಟ್ಟಂತ ಕೊಡುಗೆ ಜೊತೆಗೆ ಸುಮಲತಾ ಅಂಬರೀಷ್ ಅವರಿಗೆ ಎಲ್ಲರೂ ಕೂಡ ಸಾಥ್ ಕೊಡಬೇಕು. ಅವರು ರಾಜಕೀಯಕ್ಕೆ ಬಂದಿರೋದು ಅಥವಾ ಮಂಡ್ಯದಲ್ಲಿ ಇಳಿದಿರುವಂಥದ್ದು ಯಾವುದೇ ರೀತಿಯಾದಂಥ ಒಂದು ಸ್ಥಾನಮಾನ ಅಥವಾ ಹಣ ಮಾಡೋದಕ್ಕೂ ಅಂತ ಯಾವುದೇ ಒಂದು ದೃಷ್ಟಿಯಿಂದಲ್ಲ, ನಿಮ್ಮ ಸೇವೆಯನ್ನು ಮಾಡೋದಕ್ಕೆ. ಈ ಎಲ್ಲ ವಿಚಾರಗಳನ್ನು ದರ್ಶನ್ ಅವರು ಹೇಳ್ತಿದ್ದಾರೆ. ಇವತ್ತು ಪ್ರಚಾರ ಆರಂಭವಾಗಿರೋದು ಬೆಳಗ್ಗೆ 9 ಗಂಟೆಗೆ ಫಿಕ್ಸ್ ಆಗಿತ್ತು. ನಂತರ 10 ಗಂಟೆಗೆ ಆರಂಭವಾದಂಥ ಪ್ರಚಾರ ಈಗ ಮಂಡ್ಯದ ಹುಲಿಗೆರೆಯಿಂದ ಸಾಗ್ತಾ ಇದೆ. ಬೆಳಗ್ಗೆ KRS ಸರ್ಕಲ್ನಿಂದ ಆರಂಭವಾಗಿರೋದು. ಹುಲಿಗೆರೆಯನ್ನು ದಾಟಿ ಈಗ ಬೆಳಗೊಳವನ್ನು ರೀಚ್ ಆಗುತ್ತೆ. ನಂತರ ಮಂಟಿ ಮೊಗರಹಳ್ಳಿಯಲ್ಲೂ ಕೂಡ ಇವತ್ತು ಪ್ರಚಾರ ನಡೆಯುತ್ತೆ. ನೀವೀಗ ನೋಡ್ತಾ ಇದ್ರಿ ಯಾವ ರೀತಿಯಾಗಿ ವಾಹನದ ಸುತ್ತಮುತ್ತ ಸಾಕಷ್ಟು ಕಾರ್ಯಕರ್ತರು, ಚಿಕ್ಕ ಮಕ್ಕಳು ಕೂಡ ಈಗಾಗಲೇ ಶಾಲೆಗಳಿಗೆ ರಜೆಗಳು ಇರೋದ್ರಿಂದ ಅವರು ಕೂಡ ಇವತ್ತು ಸಾಥ್ ಕೊಟ್ಟಿದ್ದಾರೆ. ಹೆಚ್ಚಿನ ಜನ ಅಲ್ಲಿ ಒಂದು ತಮ್ಮ ನೆಚ್ಚಿನ ನಟನನ್ನು ನೋಡೋದು, ಏನೊಂದು ಕಡೆ ಪ್ರಚಾರದ ಸಂದರ್ಭದಲ್ಲಿ ಏನು ಮಾತನಾಡ್ತಾರೆ, ಅವ್ರ ಜೊತೆ ಯಾರೆಲ್ಲ ಬಂದಿದ್ದಾರೆ, ಇದರ ಬಗ್ಗೆ ಒಂದಷ್ಟು ಕುತೂಹಲ ಇದ್ದೇ ಇರುತ್ತೆ. ಹಾಗಾಗಿ ಒಂದು ವಿಚಾರ, ಇವತ್ತು ಸುಮಲತಾ ಅಂಬರೀಷ್ ಅವರು ಧರ್ಮಸ್ಥಳಕ್ಕೆ ಹೋಗಿರೋದ್ರಿಂದ ಅವರು ಪ್ರಚಾರದಲ್ಲಿ ಭಾಗವಹಿಸಿಲ್ಲ. ನಾಳೆ ನಾಡಿದ್ರಲ್ಲಿ ಅವರು ಕೂಡ ಜಾಯ್ನ್ ಆಗುವಂಥ ನಿರೀಕ್ಷೆ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಸ್ಟಾರ್ಗಳು ಕೂಡ ಬರ್ತಾರೆ. ಇನ್ನೇನು ಚುನಾವಣೆ ಹತ್ತಿರ ಬರಬೇಕಾದ್ರೆ ಮತದಾನದ ದಿನ ಇನ್ನಷ್ಟು ಸ್ಟಾರ್ಗಳು ಬರುವಂಥ ನಿರೀಕ್ಷೆ ಕೂಡ ಇದೆ. ಏಪ್ರಿಲ್ 16ರವರೆಗೆ ಡಿ ಬಾಸ್ ದರ್ಶನ್ ಅಲ್ಲಿ ಪ್ರಚಾರವನ್ನು ನಡೆಸ್ತಾರೆ. ಅವರ ಜೊತೆಗೆ ಅಲ್ಲಿನ ಲೋಕಲ್ ಲೀಡರ್ಗಳು ಕೂಡ ಅವರಿಗೆ ಸಾಥನ್ನು ಕೊಟ್ಟಿರೋದು. ಜೊತೆಗೆ ನಾವು ನೋಡ್ತಾ ಇದ್ವಿ BJP, ರೈತ ಸಂಘ, ಕಾಂಗ್ರೆಸ್ನ ನಾಯಕರು ಕೂಡ, ಅಂದರೆ ಅಲ್ಲಿನ ಲೋಕಲ್ ಲೀಡರ್ಗಳು, ಕಾರ್ಯಕರ್ತರು ಅವರು ಕೂಡ ಸುಮಲತಾ ಅಂಬರೀಷ್ ಅವರಿಗೆ ಸಾಥನ್ನು ಕೊಡ್ತಿದ್ದಾರೆ. ಆ ಮೂಲಕ ಈಗ ಮಂಡ್ಯ ಒಂದು ರೀತಿಯಾಗಿ ಏನಾಗುತ್ತೆ, ಯಾವ ರೀತಿಯಾದಂಥ ಫಲಿತಾಂಶ ಬರುತ್ತೆ, ಇದೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಸಿನಿಮಾ ನೋಡುವಂಥ ಅಭಿಮಾನಿಗಳು ನಿಜಕ್ಕೂ ಮತವನ್ನು ಹಾಕ್ತಾರ, ಮಂಡ್ಯದಲ್ಲಿ ಯಾವ ರೀತಿಯಾದಂಥ ರೆಸ್ಪಾನ್ಸ್ ಸಿಗುತ್ತೆ, ಎಲ್ಲ ಪ್ರಶ್ನೆಗಳಿಗೂ ಕೂಡ ಮೇ 23ಕ್ಕೆ ಉತ್ತರ. ಆದರೆ ಏಪ್ರಿಲ್ 18ಕ್ಕೆ ಮತದಾರರ ಮನಸ್ಸು ಯಾವ ರೀತಿಯಾಗಿರುತ್ತೆ ಅಂತ ಈಗ ದರ್ಶನ್ ಅವರನ್ನ ನೋಡ್ತಾ ಇದ್ರಿ. ವಾಹನದ ಮೇಲ್ಭಾಗದಲ್ಲಿ ಎಲ್ಲರಿಗೂ ಕೂಡ ಕೈ ಬೀಸ್ತಾ, ಜೊತೆಗೆ ಅವರ ಕೈಯನ್ನು ಕೂಡ ಗಮನಿಸ್ಬೋದು. ಏನು ಅಪಘಾತ ಆಗಿತ್ತು ಆ ಸಂದರ್ಭದಲ್ಲಿ ಇನ್ನೂ ಕೂಡ ಜನಸಂಖ್ಯೆ ಅಲ್ಲಿ ಜಾಸ್ತಿ ಇರೋದ್ರಿಂದ ಕ್ರೌಡ್ ಕೂಡ ಅದಕ್ಕೆ ಕವರನ್ನು ಮಾಡಲಾಗಿದೆ ಕೈಗೆ. ಅದೇ ರೀತಿ ಜನ ಕೈ ಕುಲ್ಕೋ ಸಂಖ್ಯೆ ಹೆಚ್ಚಿರುತ್ತೆ, ಯಾವುದೇ ತೊಂದರೆ ಆಗಬಾರ್ದು ಅಂತ ನಿಟ್ಟಿನಲ್ಲಿ ಇದೀಗ ಎಲ್ಲರಿಗೂ ಕೂಡ ಕೈ ಬೀಸ್ತಾ ಹಸನ್ಮುಖಿಯಾಗಿ ದರ್ಶನ್ ಅವರು ಸುಮಲತಾ ಅಂಬರೀಷ್ ಅವರ ಪರವಾಗಿ ಪ್ರಚಾರ ನಡೆಸ್ತಿದ್ದಾರೆ. ಜೊತೆಗೆ ಕಹಳೆಯ ಗುರುತನ್ನು ಕೂಡ ವಾಹನದಲ್ಲಿ ಇಟ್ಕೊಂಡು ಈ ಒಂದು ಗುರುತಿಗೆ ಮತವನ್ನು ಹಾಕಿ ನೆನ್ಪಿಟ್ಕೊಳ್ಳಿ, ಕ್ರಮ ಸಂಖ್ಯೆ 20 ಅಂತ ಕೂಡ ಪದೇ ಪದೇ ರಿಪೀಟ್ ಮಾಡಿ ದರ್ಶನ್ ಅವರು ತಿಳಿಸ್ತಾ ಇದ್ದಾರೆ. ಯಾಕಂದರೆ ವಯಸ್ಸಾದವ್ರಿಗೆ ಗೊತ್ತಾಗಲ್ಲ, ಯುವಕರು, ಮನೇಲಿರುವಂಥ ಯಂಗ್ಸ್ಟರ್ಸ್, ನೀವು ಅವರಿಗೆ ತಿಳಿಸ್ಬೇಕು, ಹೇಳಬೇಕು, ಈ ರೀತಿಯಾಗಿ ಗೊಂದಲ ಉಂಟಾಗದ ಹಾಗೆ ಮತವನ್ನು ಹಾಕಿ ಅಂತ ತಿಳಿಸ್ಬೇಕು ಅಂತ ಹೇಳಿದ್ದಾರೆ. ಇನ್ನು ಸಾಕಷ್ಟು ಕಡೆ ಹೂವಿನ ಹಾರವನ್ನು ಹಾಕಿ ಕೂಡ ದರ್ಶನ್ ಅವರಿಗೆ ಒಳ್ಳೆಯ ಸ್ವಾಗತವೇ ಸಿಗ್ತಾ ಇದೆ. ಯಾಕಂದರೆ ಮಂಡ್ಯದಲ್ಲಿ ಒಂದು ದೊಡ್ಡ ಫ್ಯಾನ್ ಬೇಸನ್ನು ಹೊಂದಂಥವರು ದರ್ಶನ್. ಹಾಗಾಗಿ ಅವರು ಪ್ರಚಾರಕ್ಕೆ ಬಂದಿರೋದು. ಇವತ್ತು ಜನ ಏನು ಸಂಖ್ಯೆ ಇಷ್ಟು ದಿನ ಇತ್ತು, ಅದರಲ್ಲಿ ಇವತ್ತು ಆಲ್ಮೋಸ್ಟ್ ಡಬಲ್ ಆದ ಹಾಗೆ ಕಾಣ್ತಾ ಇದೆ. ಈಗ ವಾಹನ ಸಾಗ್ತಾ ಇರೋದು ಹುಲಿಗೆರೆಯನ್ನು ದಾಟಿ ಬೆಳಗೊಳ, ಮಂಟಿ, ಮೊಗರಹಳ್ಳಿ, ಅದೇ ರೀತಿಯಾಗಿ ಪಾಲ್ಹಳ್ಳಿ ಅಲ್ಲೂ ಕೂಡ ಇವತ್ತು ಸಾಗುತ್ತೆ. ಈ ರೀತಿಯಾಗಿ ಶೆಡ್ಯೂಲ್ ಫಿಕ್ಸ್ ಆಗಿದೆ. ಅದರ ಪ್ರಕಾರ ಸಾಕಷ್ಟು ಜನಸ್ತೋಮದ ಜೊತೆಗೆ ದರ್ಶನ್ ಅವರ ಪ್ರಚಾರ ಇವತ್ತು ಮಂಡ್ಯದಲ್ಲಿ ನಡೀತಾ ಇದೆ. ಹಾಳೆ ಊದುತ್ತಿರುವ ರೈತನ ಗುರುತಿಗೆ ಕ್ರಮ ಸಂಖ್ಯೆ 20 ಅವ ರೈತ ಓದುತ್ತಿರುವ ರೈತ ಕಾಳೆ ಗುರುತು ಶ್ರೀಮತಿ ಸುಮಲತಾ ಅಂಬರೀಷ್ ಅವರ ಮಹಿಳೆಯರ ಮಂಡ್ಯ ಜಿಲ್ಲಾ ಸ್ವಾಭಿಮಾನದ ಅಭ್ಯರ್ಥಿ
ಆಯ್ಕೆಯಾಗಿರ್ತಕ್ಕಂಥ ಶ್ರೀಮತಿ ಸುಮಲತಾ ಅಂಬರೀಶ್ ಅವರಿಗೆ ಕ್ರಮ ಸಂಖ್ಯೆ 20 ನಡೆಯಪ್ಪ ಕೈ ಮುಗಿದ್ಬಿಡ್ರಣ ಕೈ ಮುಗಿದು ದಯವಿಟ್ಟು ದರ್ಶನವ್ರಿಗೆ ಕೈ ಏಟಾಗಿರೋದು ನಡಿ ಟೆಂಪೋ ಮುಂದಕ್ಕೆ ನಡಿ ತಂದೆ ತಾಯಿ ಸಮಾನ ಅಂತ ಎಲ್ಲ ಗುರುವರ್ಗು ಅಕ್ಕ ತಂಗಿರ್ಗು ಇದೊಂದು 18ನೇ ತಾರೀಕಿನ ಚುನಾವಣೆಯಲ್ಲಿ ಕ್ರಮ ಸಂಖ್ಯೆ 20 ಸುಮಲತಾ ಕಾಳೆ ಊದುತ್ತಿರೋ ರೈತ ಈ ಗುರುತಿಗೆ ತಮ್ಮ ಅಮೂಲ್ಯವಾದ ಮತನ ದಯವಿಟ್ಟು ಹಾಕಿ ನಿಮ್ ಪಾದದಲ್ಲಿ ಧೂಳು ಅನ್ಕೊಂಡ್ರೆ ನಮ್ಮನ್ನ ದಯವಿಟ್ಟು ನಿಮ್ಮ ಅಮೂಲ್ಯವಾದ ಮತನ ಅವ್ರಿಗೆ ಹಾಕಿ ಜಯಶ್ರೀನ ಮಾಡ್ಬೇಕಂತ ಕೇಳ್ಕೊಳ್ತೀನಿ ನಮ್ಮ ಧನ್ಯವಾದ. ಎಲ್ಲ ನನ್ನ ನೆಚ್ಚಿನ ಬೆಳಗುಳ ಗ್ರಾಮಸ್ಥರೇ, ಬೆಳಗುಳ ಗ್ರಾಮದ ನಡೆಯಪ್ಪ, ಬೆಳಗುಳ ಗ್ರಾಮದ ಆಶೀರ್ವಾದ, ಹಿರಿಯಂ ದೇವಿ ತಾಯಿ ಆಶೀರ್ವಾದ ಶ್ರೀಮತಿ ಸುಮಲತಾ ಅಂಬರೀಶ್ ಅವ್ರ ಪರ ಇರಬೇಕು. ಕ್ರಮ ಸಂಖ್ಯೆ 20 ಕಾಳೆ ಓದುತ್ತಿರುವ ರೈತನ ಗುರುತಿಗೆ ತಮ್ಮೆಲ್ಲರ ಅತ್ಯಮೂಲ್ಯವನ್ನು ನೀಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಬಂದಿದೆ. ಬೆಳಗುಳ ಗ್ರಾಮದ ಎಲ್ಲ ಮುಖಂಡರೇ, ಹಿರಿಯರೇ, ತಾಯಂದಿರೇ, ಯುವಕರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಕಂಟಿನ್ಯೂ ಇದೆ ಕಣ